ಹಲೋ ಎಲ್ರಿಗೂ ನಮಸ್ಕಾರ. ಡಾಕ್ ಪ್ಲೇಸ್ ಚೆಸ್ಗೆ ಸ್ವಾಗತ. ನಂದಿದೊಂದು ಮ್ಯಾಚ್ ತುಂಬ ಇಷ್ಟ ಆಯಿತು, ಸೊ ಅದನ್ನ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅವನು ಕ್ವೀನ್ಸ್ ಪಾನ್ ಓಪನಿಂಗ್ ಮಾಡ್ತಾನೆ. ನಾನು ಪಾನು ತಗೊಂತ ಹೇಳ್ತೀನಿ, ಬೇಡ ಅಂತಾನೆ. ಓಲ್ಡ್ ಪೆನ್ನು ಡಿಫೆನ್ಸ್ ಆಯಿತು, ಕ್ಲೋಸ್ ಮಾಡಿದೆ. ಅವ್ನು ಸೆಂಟರ್ ಸ್ಟ್ರಾಂಗ್ ಮಾಡ್ತಾನೆ. ನಾನು ಬ್ಲ್ಯಾಕ್ ಬಿಷಪ್ ರೆಡಿ ಮಾಡಿಕೊಂಡೆ. ಇನ್ನೊಂದು ಎಕ್ಸಿಟ್, ಒಂದು ಸೆಂಟರ್ ಫುಲ್ ಸ್ಟ್ರಾಂಗ್ ಮಾಡಿದೆ. ನನ್ನ ಪಾರ್ಟ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಅವ್ನು ಕ್ಯಾನ್ಸಲಿಂಗ್ ರೆಡಿ ಆದ, ಬಟ್ ಅಟ್ಯಾಕ್ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಮುಂಚೆ. ಅದು ಕ್ಯಾನ್ಸಲ್ ಆಯಿತು. ಅವ್ನು ರುಕ್ನ ತಂದ ಸೆಂಟರ್ಗೆ. ನಾನು ಈಗ ಎಫ್ ಪಾನ್ ಪುಷ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಅವನು ಬಿ ಪಾನ್ ಪುಷ್ ಮಾಡೋಣ ಅಂತ ರೆಡಿ ಮಾಡಿಕೊಂಡ. ಇಬ್ಬರು ಪುಷ್ ಮಾಡ್ತೀವಿ. ನಾನು ಇನ್ನೂ ಸಪೋರ್ಟ್ ಕೊಟ್ಕೊಂಡೆ. ಕ್ವೀನ್ ರಾಜನ ಅಟ್ಯಾಕ್ ಮಾಡ್ತಾ ಸೈಡ್ ತೊಗೊಂಡೆ. ಅವನು ಫುಲ್ ರೈಟ್ ಸೈಡ್ ಅಟ್ಯಾಕ್ ಮಾಡ್ತಾನೆ ಇದ್ದಾನೆ. ಬ್ಲ್ಯಾಕ್ ಬಿಷಪ್ ಅಂತ ಅಟ್ಯಾಕ್ಗೆ ನಾನು ಪಾನ್ ಪುಷ್ ಮಾಡಿದೆ, ಅದಕ್ಕೆ ವಾಪಸ್ ಹೋಗಪ್ಪ ಅಂತ. ಪಾನ್ ಟೆಕ್ಸ್ ಪಾನು, ಕ್ವೀನ್ ಟೆಕ್ಸ್ ಪಾನು, ಕುದುರೆ ಅಂತ ಒಳ್ಳೆ ಮಾನ್ಸ್ಟರ್ ಪೊಸಿಷನ್ಗೆ ಹೋಯ್ತು. ಸೊ ಅವ್ನು ವೈಟ್ ಬಿಷಪ್ ಅಟ್ಯಾಕ್ ಮಾಡ್ತಿತ್ತು, ಹಾಗೆ ಸೊ ತಗೊಂಡ. ನಾನು ಪಾನ್ ಪುಷ್ ಮಾಡ್ತೀನಿ. ಅವ್ನು ರಾಜನ ಬ್ಯಾಕ್ ಸೈಡ್ ತೊಗೊಂಡ. ಕ್ವೀನ್ ಏನು ಸುಮ್ಮನೆ ನೋಡ್ತಿದೆಯೋ ಗೊತ್ತಿಲ್ಲ. ಕುದುರೆನೂ ವಾಪಸ್ ಕಳಿಸ್ತೀನಿ. ಕ್ವೀನ್ ಮತ್ತೆ ಅಟ್ಯಾಕ್ ಮಾಡ್ತು. ಈ ಪಾನ್ ವೀಕ್ ಆಗಿದೆ, ಸೊ ಪಾನ್ ಪುಷ್ ಮಾಡಲೇಬೇಕು. ಮಾಡ್ತಾ ತಗೊಂಡೆ. ಕ್ವೀನ್ ಬೇರೆ ಜಾಗ ಇಲ್ಲ, ಬಂದೆ. ರೂಕ್ ಎಕ್ಸ್ಚೇಂಜ್ ಮಾಡೋಣ ಅಂದ. ನಾನು ಡೆವಲಪ್ ಮಾಡಿದೆ. ವೈಟ್ಗೆ ಬೇರೆ ಜಾಗ ಇಲ್ಲ, ಸೊ ಅಲ್ಲಿಗೆ ಹೋದೆ. ನಾನು ಪಾನ್ ಪುಷ್ ಮಾಡಿ ಅಟ್ಯಾಕ್ ಮಾಡೋಣ ಅಂತ ನಾನು ಅಟ್ಯಾಕ್ ಮಾಡಿದೆ. ಕುದುರೆ ತೊಗೊಂಡ, ರೂಕ್ ಲಿಫ್ಟ್ ಮಾಡಿಕೊಂಡೆ. ಈಗ ಅವ್ನು ಬ್ಲ್ಯಾಕ್ ಬಿಷಪ್ ವಾಪಸ್ ಏನು ತಗೊಂಡು ನಂಗೆ ಗೊತ್ತಿಲ್ಲ, ಟೈಮ್ ಬೇರೆ ಇಲ್ಲ ಅವನ ಹತ್ರ. ಸೊ ಕುದುರೆ ತುಂಬ ಟಾರ್ಚರ್ ಕೊಡ್ತದೆ. ಸೊ ಎಕ್ಸ್ಚೇಂಜ್ ಮಾಡೋಣ. ಎಲ್ಲ ಎಕ್ಸ್ಚೇಂಜ್ ಆಯಿತು. ನಾನು ಕುದುರೆ ತಂದೆ. ಇದು ಬ್ಲಂಡರ್ ಆಗಿದೆ ಒಂದು. ಇಲ್ಲೇ ಹೋಯ್ತಲ್ಲ. ಇದು ಇನ್ನೊಂದು ಮತ್ತೆ ಸ್ಮೋಕು. ರೂಕ್ ಹೋಯ್ತು. ಈಗ ಫೋಸ್ಟ್ ಮೇಟ್.